ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಬಾಗಲಕೋಟೆ ಜಿಲ್ಲೆ ಒಂದು ಸಾಮಾನ್ಯ ಕುಟುಂಬದ ಸಾಲದ ಸಮಸ್ಯೆ ಇಂದು ಜೀವ ಬೆದರಿಕೆಯ ಪರಿಸ್ಥಿತಿಗೆ ತಲುಪಿದೆ ಈ ಘಟನೆ. ಹೌದು, ನವನಗರದ 36ನೇ ಸೆಕ್ಟರ್ನಲ್ಲಿ 26 ವರ್ಷದ ಭೀಮು ಬಸಪ್ಪ ವಡ್ಡಾರ್ ಎಂಬ ಯುವಕ ಇದ್ದ. ಮೊಬೈಲ್ ಟವರ್ ಏರಿ ಈತ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಈ ಘಟನೆಗೆ ಕಾರಣವಾದದ್ದು ಸಾಲದ ಒತ್ತಡ ಮತ್ತು ಬಾಡಿಗೆದಾರರ ಜೊತೆಗಿನ ವಿವಾದ. ಕಳೆದ 8 ರಿಂದ 10 ವರ್ಷಗಳಿಂದ ಅಂಕೋಲ ಮೂಲದ ನಿಖಿತಾ ದೊಡ್ಡಮನಿ ಎನ್ನುವ ಹುಡುಗಿ ಭೀಮು ಅವರ ಮನೆಯಲ್ಲಿ ಬಾಡಿಗೆಯಲ್ಲಿ ವಾಸಿಸ್ತಾ ಇರ್ತಾರೆ. 3 ವರ್ಷಗಳ ಲೀಸ್ ಒಪ್ಪಂದಕ್ಕಾಗಿ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ನಿಖಿತಾ ಭೀಮುಗೆ ನೀಡಿರ್ತಾರೆ. ಇದಕ್ಕೆ ಸೇರ್ಪಡೆಯಾಗಿ ಭೀಮು ಅವರ ಪೋಷಕರು ನಿಖಿತಾ ಬಳಿ ಸುಮಾರು 2 ಲಕ್ಷ ರೂಪಾಯಿ ಸಾಲ ಕೂಡ ಪಡೆದಿರ್ತಾರೆ. ಅವಧಿ ಮುಗಿದು ಮನೆ ಖಾಲಿ ಮಾಡುವಂತೆ ಹೇಳಿದಾಗ ನಿಖಿತಾ ಅವರು ತಮ್ಮ ಹಣವನ್ನ ಮರಳಿಸುವಂತೆ ಒತ್ತಾಯಿಸ್ತಾರೆ. ಅಸಲು ಮತ್ತು ಬಡ್ಡಿ ಸೇರಿ ಸುಮಾರು 17 ಲಕ್ಷ ರೂಪಾಯಿ ಕೊಡಬೇಕು ಎಂದು ಬೇಡಿಕೆ ಇಟ್ಟಿರ್ತಾರೆ. ಈ ಹಣದ ಒತ್ತಡ ಕುಟುಂಬಕ್ಕೆ ಭಾರೀ ಹೊಡೆತ ನೀಡುತ್ತೆ. ಈ ಸಾಲದ ಕಿರುಕುಳದಿಂದ ಬೇಸತ್ತ ಭೀಮು ನೇರವಾಗಿ ಟವರ್ ಅನ್ನ ಏರಿ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ. ಈ ಘಟನೆಯ ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಮತ್ತು ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸುತ್ತಾರೆ. ಸುಮಾರು 2 ಗಂಟೆಗಳ ಕಾಲ ಹರಸಾಹಸ ಮಾಡಿ ಪೊಲೀಸ್ ಅಧಿಕಾರಿಗಳು ಮನವೊಲಿಕೆ ಮಾಡ್ತಾರೆ. ಅಷ್ಟರಲ್ಲೇ ಅಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಜನರ ಗುಂಪು ಅಲ್ಲಿ ಬಂದು ಸಂಪೂರ್ಣವಾಗಿ ಆವೃತ್ತಿಯಾಗಿರುತ್ತೆ. ಕೊನೆಗೆ ಪೊಲೀಸರ ಸಮಾಧಾನ ಮಾತುಗಳಿಗೆ ಭೀಮು ಒಪ್ಪಿಕೊಂಡು ಸುರಕ್ಷಿತವಾಗಿ ಕೆಳಗಿಳಿದು ಬರ್ತಾನೆ. ಹೀಗೆ ಸಾಲದ ವಿವಾದಗಳು ಸಣ್ಣ ಮಟ್ಟದಿಂದ ದೊಡ್ಡ ಸಮಸ್ಯೆಗೆ ತಿರುಗುತ್ತಿರುವುದು ಹೆಚ್ಚುತ್ತಲೇ ಇದೆ. ಇತ್ತೀಚಿನ ದಿನಗಳಲ್ಲಿ ಲೀಸ್ ಒಪ್ಪಂದಗಳು ಮತ್ತು ವೈಯಕ್ತಿಕ ಸಾಲಗಳ ನಡುವೆ ಗೊಂದಲ ಹೆಚ್ಚಾಗುತ್ತಿದೆ. ಮಾನಸಿಕ ಒತ್ತಡದಿಂದ ಯುವಕರು ತೀವ್ರ ನಿರ್ಧಾರಗಳಿಗೆ ಮುಂದಾಗುತ್ತಿರುವುದು ಆತಂಕಕಾರಿ ವಿಚಾರವೇ ಹೌದು. ಒಂದು ಸಮಸ್ಯೆಗೆ ಜೀವ ಬಲಿಯಾಗಬೇಕಿಲ್ಲ, ಸಮಸ್ಯೆಗೆ ಪರಿಹಾರವಿದೆ, ಆದರೆ ಜೀವಕ್ಕೆ ಪರ್ಯಾಯವಿಲ್ಲ. ಹಾಗಾಗಿ ದಯಮಾಡಿ ಸಮಸ್ಯೆಗಳು ಬಂದರೆ ಕಾನೂನು ಮಾರ್ಗದಲ್ಲಿ ಪರಿಹರಿಸಿಕೊಳ್ಳಿ. ಕುಟುಂಬ, ಸ್ನೇಹಿತರು ಮತ್ತು ಅಧಿಕಾರಿಗಳ ಸಹಾಯ ಪಡೆಯುವುದು ಅತ್ಯವಶ್ಯಕವಾಗಿರುತ್ತೆ. ಅದನ್ನು ಹೊರತುಪಡಿಸಿ ಜೀವವನ್ನ ಕಳೆದುಕೊಳ್ಳುವುದೇ ಎಲ್ಲದಕ್ಕೂ ಕೂಡ ಅಂತ್ಯ ಅಲ್ಲ. ಬಹುಶಃ ಸಾವಿನ ನಂತರವೇ ಸಮಸ್ಯೆಗಳು ಇನ್ನಷ್ಟು ಆರಂಭವಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.